ಮಲೆನಾಡಿನ ಜನರಿಗೆ, ಅದರಲ್ಲೂ ಶರಾವತಿ ಹಿನ್ನೀರಿನ ಭಾಗದಲ್ಲಿ ಇದ್ದಂಥ ಜನರಿಗೆ ಇವತ್ತು ಅವರ ಬದುಕಿನಲ್ಲಿ ತುಂಬ ದೊಡ್ಡ ದಿನ. ಸಿಗಂದೂರು ಚೌಡೇಶ್ವರಿ ಸೇತುವೆ ಲೋಕಾರ್ಪಣೆಗೊಂಡಿತು. 1939-40 ಕಾಲದಿಂದಲೂ ಇದಕ್ಕಾಗಿ ಅಲ್ಲಿನ ಜನ ದಾರಿ ಕಾಯ್ತಾ ಇದ್ರು, ಪರಿತಪಿಸ್ತಾ ಇದ್ರು, ಬೇಡಿಕೊಳ್ತಾ ಇದ್ರು, ಮನವಿಗಳನ್ನು ಕೊಡ್ತಾ ಇದ್ರು. ಅಂತೂ ಇಂತೂ ಅವರೆಲ್ಲರ ಕನಸು ಕೈಗೂಡಿದ ದಿನ ಇವತ್ತು. ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಸೇತುವೆಯನ್ನು ಲೋಕಾರ್ಪಣೆ ಮಾಡಿದ್ರು. 60 ವರ್ಷಗಳ ಹೋರಾಟ. ಕರ್ನಾಟಕದ ಅತಿ ದೊಡ್ಡ ತೂಗು ಸೇತುವೆ, ದೇಶದ 2ನೇ ಅತಿ ದೊಡ್ಡ ಕೇಬಲ್ ಸೇತುವೆ, 473 ಕೋಟಿ ಖರ್ಚಿನಲ್ಲಿ ಕಟ್ಟಿದ್ದಾರೆ. ನಿತಿನ್ ಗಡ್ಕರಿ ಅವರೇ ಶಂಕುಸ್ಥಾಪನೆ ಮಾಡಿದ್ರು, ನಿತಿನ್ ಗಡ್ಕರಿ ಅವರೇ ಉದ್ಘಾಟನೆ ಮಾಡಿದ್ರು. ಡಿಸೆಂಬರ್ 12ನೇ ತಾರೀಕು ಶಂಕುಸ್ಥಾಪನೆಯಾಗಿತ್ತು. ನಾಲ್ಕೂವರೆ ವರ್ಷಗಳ ನಂತರ ಉದ್ಘಾಟನೆ. ಕಿಲೋಮೀಟರ್ 440 ಮೀಟರ್ ಉದ್ದ ಇದೆ, 16 ಮೀಟರ್ ಅಗಲ ಇದೆ, 18 ಪಿಲ್ಲರ್ಗಳ ಮೇಲೆ ನಿಂತುಕೊಂಡಿದೆ ಸೇತುವೆ. ದಿಲೀಪ್ ಬಿಲ್ಡ್ಕಾನ್ ಕಂಪನಿ ಅವರಿಂದ ನಿರ್ಮಿಸಲಾಗಿದೆ. 473 ಕೋಟಿ ಖರ್ಚು. ಮುಖ್ಯಮಂತ್ರಿಗಳಿಗೆ ಕೊನೆಯ ಕ್ಷಣದಲ್ಲಿ ಆಹ್ವಾನ ಕೊಟ್ಟರು ಅಂತ ಕಾಂಗ್ರೆಸ್ ಈ ಕಾರ್ಯಕ್ರಮದಿಂದ ದೂರ ಉಳಿತು. ಸಾಗರದ ಶಾಸಕ ಬೇಳೂರು ಗೋಪಾಲಕೃಷ್ಣ ಸೇರಿದಂತೆ ಯಾರೂ ಬರಲಿಲ್ಲ. ಜಿಲ್ಲಾ ಉಸ್ತುವಾರಿ ಸಚಿವರು ಮಧು ಬಂಗಾರಪ್ಪ ಅವರು ಕೂಡ ಬರಲಿಲ್ಲ. ಮಾಜಿ ಸ್ಪೀಕರ್ ಕಾಗೋಡು ತಿಮ್ಮಪ್ಪನವರು ಬಂದಿದ್ರು, ಯಡಿಯೂರಪ್ಪನವರು, ರಾಘವೇಂದ್ರ, ವಿಜಯೇಂದ್ರ, ಪ್ರಹ್ಲಾದ್ ಜೋಶಿ, ಸೇರಿದಂತೆ ಅನೇಕ ಹಿರಿಯ ನಾಯಕರುಗಳಿದ್ದರು. ಮುಖ್ಯಮಂತ್ರಿಗಳಿಗೆ ಆಹ್ವಾನ ತಡವಾಗಿ ಕೊಟ್ರಿ,
ಆ ಕಾರಣಕ್ಕೆ ಮುಖ್ಯಮಂತ್ರಿಗಳು ಬರೋದಕ್ಕಾಗಲಿಲ್ಲ, ನಾವೆಲ್ಲರೂ ಬಹಿಷ್ಕರಿಸ್ತೇವೆ ಅನ್ನುವ ರೀತಿಯಲ್ಲಿ ಕಾಂಗ್ರೆಸ್ಸಿನ ನಾಯಕರುಗಳು ಈ ಕಾರ್ಯಕ್ರಮಕ್ಕೆ ಬರಲಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.